ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್. 3 ಸುದ್ದಿಗಳು, ಸುದ್ದಿಯ ಜೊತೆಗೆ ವಿಶ್ಲೇಷಣೆ. ಇವತ್ತು ಬಹಳ ಮುಖ್ಯವಾದ ಒಂದು ವಿಚಾರದ ಕುರಿತು ತಮ್ಮ ಜೊತೆ ಮಾತನಾಡ್ತೀನಿ. ಅದು ಚುನಾವಣೆಗೆ ಸಂಬಂಧಪಟ್ಟದ್ದು. ಅದನ್ನ ಮಾತನಾಡೋದಕ್ಕೆ ಕಾರಣಗಳಿವೆ. ಭಾರತದ ಸ್ವಾತಂತ್ರ್ಯ ನಂತರ ಚುನಾವಣೆಗಳೇನು ನಡೀತಾ ಬಂತು, ಮೊದಲು ಬೂತ್ ಕ್ಯಾಪ್ಚರಿಂಗ್ಗಳು ಎಸ್ಪೆಷಲಿ ಉತ್ತರದ ರಾಜ್ಯಗಳಲ್ಲಿ ನಡೀತಿದೆ. ಬೂತ್ ಕ್ಯಾಪ್ಚರ್ ಆಗ್ತಾ ಇತ್ತು. ಹಾಗೆಯೇ ತಮಗೆ ಬೇಕಾದವ್ರನ್ನ ಕರೆದು ಬಂದು ಮತ ಹಾಕಿಸ್ಲಾಗ್ತಾ ಇತ್ತು. ಹೀಗೆ ಮೊದಲ ಸುಮಾರು 50-60 ವರ್ಷಗಳಲ್ಲಿ ಚುನಾವಣೆಯನ್ನು ಕಬ್ಜಾ ಮಾಡಿಕೊಳ್ಳುವ ಯತ್ನ ಈ ದೇಶದಲ್ಲಿ ನಡೀತಿದೆ. ಆದರೆ ಅದಕ್ಕೊಂದು ಮಿತಿ ಇತ್ತು. ಅದರ ನಡುವೆ ಮತದಾರರನ್ನ ಓಲೈಸುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ರಾಜಕೀಯ ಪಕ್ಷಗಳು ಅನುಸರಿಸ್ತಾರೆ. ಮತದಾರರಿಗೆ ಅವರನ್ನು ಖರೀದಿ ಮಾಡೋದು, ಅವರಿಗೆ ಒಂದು ಮತಕ್ಕೆ ಇಷ್ಟು ಅಂತ ಹಣ ಕೊಡೋದು, ಅವರನ್ನು ಮತಗಟ್ಟೆಗೆ ಕರೆದುಕೊಂಡು ಬರೋದಕ್ಕೆ ವಾಹನದ ವ್ಯವಸ್ಥೆ ಮಾಡೋದು, ಮತದಾನದ ಹಿಂದಿನ ದಿನ ಸುರಾಪಾನ ಮದ್ಯಪಾನದ ವ್ಯವಸ್ಥೆ ಮಾಡೋದು, ಇಂಥದ್ದೆಲ್ಲ ನಡೀತಾ ಇದೆ. ಆದರೆ ಈಗ ಚುನಾವಣೆಯನ್ನು ಕ್ಯಾಪ್ಚರ್ ಮಾಡುವುದಕ್ಕೆ ಬೇರೆ ಮಾರ್ಗಗಳನ್ನು ಅನುಸರಿಸಲಾಗ್ತಾ ಇದೆಯಾ? ಪ್ರಭುತ್ವ ಜಯಿಸುವುದಕ್ಕಾಗಿ ಇಂತಹ ಹೊಸ ಮಾರ್ಗಗಳನ್ನು ಹುಡುಕಿದೆಯಾ ಅನ್ನುವ ಪ್ರಶ್ನೆ ಈಗ ಮೂಡಿದೆ. ಬಹಳ ಸ್ಪಷ್ಟವಾಗಿ ಪಶ್ಚಿಮ ಬಂಗಾಳದ ಚುನಾವಣಾ ಸಂದರ್ಭದಲ್ಲಿ 27 ಲಕ್ಷ ಮತದಾರರು ಮತದಾನದ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಅದು ಯಾವುದರ ಮೂಲಕ? SIR. ಅಂದರೆ ಭಾರತದ ಚುನಾವಣಾ ಆಯೋಗ ಇವತ್ತು ಸ್ವತಂತ್ರ ಸಂಸ್ಥೆಯಾಗಿ ಉಳಿದಿಲ್ಲ. ಅದು ಪ್ರಭುತ್ವದ ಏಜೆಂಟರಂತೆ ಕೆಲಸ ಮಾಡ್ತಿದೆ ಅನ್ನುವ ಆರೋಪ. ನಾನು ಇವತ್ತಿನ ಪ್ರಸ್ತಾವ ಮಾಡೋದು ಭಾಳ ಮುಖ್ಯವಾದ ಕಾರಣ ಏನು ಗೊತ್ತಾ? ಈಗ ಕರ್ನಾಟಕದಲ್ಲೂ SIR ಬರ್ತಾ ಇದೆ, ಮತದಾರರ ಪಟ್ಟಿಯ ಪರಿಷ್ಕರಣೆ. ಇದು ಆ್ಯಕ್ಚುಲಿ 30ನೇ ತಾರೀಕಿನಿಂದ, ಜೂನ್ 30ರಿಂದ ಚುನಾವಣೆ ಇದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವವರು ಏನಿದ್ದಾರೆ, ಅದೇ ರೀತಿ ಯಾರು ಮತಪಟ್ಟಿಗಳ ಪರಿಷ್ಕರಣೆ ಮಾಡ್ತಾರೆ ಆ ಅಧಿಕಾರಿಗಳೇನಿದ್ದಾರೆ ಅವರು ಮನೆ ಮನೆಗೆ ಭೇಟಿ ನೀಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈಗ ಇದನ್ನ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ನಿನ್ನೆ ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಹಿರಿಯ ಸಚಿವರುಗಳು ಚರ್ಚೆ ನಡೆಸಿದ್ದಾರೆ. ಚರ್ಚೆ ನಡೆಸಿ ಅವರು ತೆಗೆದುಕೊಂಡಂಥ ತೀರ್ಮಾನ ಏನಿದೆ, ಅದರ ಜೊತೆಗೆ ಅವರ ಅಬ್ಸರ್ವೇಷನ್ ಏನಿದೆ ಬಹಳ ಮುಖ್ಯವಾದದ್ದು. ಒಂದು, ಕರ್ನಾಟಕದಲ್ಲಿ SIR ಮೂಲಕ ನ್ಯಾಯಬದ್ಧವಾಗಿ ಇರುವಂಥವರು, ನಾಗರಿಕರಾದವರು, ಮತದಾರರ ಹಕ್ಕನ್ನು ಯಾರು ಪಡೆದಿದ್ದಾರೋ ಅವರನ್ನು ಹಕ್ಕನ್ನು ಕಸಿದುಕೊಳ್ಳುವುದಕ್ಕೆ ನಾವು ಅವಕಾಶ ಕೊಡಲ್ಲ ಅನ್ನುವ ಮಾತನ್ನು ರಾಜ್ಯ ಸರ್ಕಾರ ಹೇಳಿದೆ. ಇಸ್ ಇಟ್ ಸೋ ಈಸಿ? ಯಾಕೆಂದರೆ ಅಲ್ಟಿಮೇಟ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡ್ತದ್ದು ಸುಪ್ರೀಂ ಕೋರ್ಟಿಗೆ ಹೋಗೋದಕ್ಕೆ. ಬಟ್ SIR ಪ್ರಕ್ರಿಯೆಯನ್ನು ಸುಪ್ರೀಂ ಕೋರ್ಟ್ ಅಸ್ತು ಅಂತ ಹೇಳಿ ಆಗ್ಬೋದು. ಯಾವಾಗ ಬಿಹಾರದಲ್ಲಿ ಏನಾಯಿತು, ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು, ಆವಾಗ ನ್ಯಾಯಾಲಯದ ಮೆಟ್ಟಿಲನ್ನು ಏರಲಾಗಿತ್ತು. ಆ ಮೆಟ್ಟಿಲು ಏರಿದ ಮೇಲೂ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ಗಳಿವೆ. ಆ ಅಬ್ಸರ್ವೇಷನ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಸೊ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವುದಕ್ಕೆ ಅದು ಅನುಮತಿ ಕೊಟ್ಟಿದೆ. ಅದರಿಂದ ಯಾವ ರೀತಿ ತಡೆಯೋದಕ್ಕಾಗತ್ತೆ ಅನ್ನೋದು. ಅದ್ರ ಜೊತೆಗೆ ಟಾರ್ಗೆಟೆಡ್ ಆಗುತ್ತೆ. ನೀವು ಪಶ್ಚಿಮ ಬಂಗಾಳದಲ್ಲಿ ತೆಗೆದುಕೊಳ್ಳಿ, ಅಲ್ಲೇನು 27 ಲಕ್ಷ ಯಾರು ಮತದಾರರು ಇದ್ದರೂ ಅವರ ಹಕ್ಕನ್ನು ಕಸಿದುಕೊಳ್ಳಲಾಯಿತು. ಅದರಲ್ಲಿ ಇರುವವರು ಯಾರು? ಪ್ರತಿಶತ 60% ಅಲ್ಪಸಂಖ್ಯಾತರು. ಅಂದರೆ ಅಲ್ಪಸಂಖ್ಯಾತರನ್ನ ಈ ಮತದಾನದ ಪ್ರಕ್ರಿಯೆಯಿಂದ ದೂರ ಇಡುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅನ್ನೋದು ಆರೋಪ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಮೂಲಕ, ಈ ಪಶ್ಚಿಮ ಬಂಗಾಳದ ಚುನಾವಣೆಯ ಮಾತನ್ನು ನಾನು ಹೇಳಿದೆ, ಏನಾಯಿತು, ಬಿಹಾರದಲ್ಲಿ ಏನಾಯಿತು ಅನ್ನೋದೆಲ್ಲ ಗೊತ್ತಿಲ್ಲ. ಈಗ ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕದಲ್ಲಿ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಕಾಂಗ್ರೆಸ್ನ ಮೇನ್ ವೋಟ್ ಬ್ಯಾಂಕ್ ಯಾವುದು? ಅಹಿಂದ, ಅಲ್ಪಸಂಖ್ಯಾತರು, ದಲಿತರು, ಮುಸ್ಲಿಮರು. ಇವರು ಏನಿದ್ದಾರೆ, ಇವರು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಿದ್ದಾರೆ. ಮತ್ತು ಈ ಜನ ಸಮುದಾಯ ಅಷ್ಟು ಸುಲಭವಾಗಿ BJP ಬೆಂಬಲ ಕೊಡಲ್ಲ. ಬೇರೆ ಬೇರೆ ಕಾರಣ ಇದೆ. ಕರ್ನಾಟಕದಲ್ಲಿ ಒಂಥರ ಹಿಂದುಳಿದ ವರ್ಗಗಳ ಜಾಗೃತಿ ಇದೆಯಲ್ಲ, ಅದು ಮೈಸೂರು ಅರಸರ ಕಾಲದಿಂದಲೇ ಬಂದಿದ್ದು, ಆವಾಗಲಿಂದಲೇ ಮೀಸಲಾತಿ. ಆದ್ದರಿಂದ ಕರ್ನಾಟಕದ ಜನ
ಜಾಗೃತರಾದವರು. ಹಾಗೆಯೇ ಅಲ್ಪಸಂಖ್ಯಾತರು ಕೂಡ. ಅಲ್ಪಸಂಖ್ಯಾತರು ಏನೇ ಆದರೂ ಕೂಡ ಬಿ ಜೆ ಪಿಗೆ ಮತ ಹಾಕಲ್ಲ. ಅಂದರೆ ಈ ಅಹಿಂದ ಸಮುದಾಯ ಕಾಂಗ್ರೆಸ್ ಬೆಂಬಲಕ್ಕೆ ನಿಂತರೆ ಅವರನ್ನು ಸೋಲಿಸೋದು ಕಷ್ಟ. ಅದಕ್ಕಿರುವ ದಾರಿ ಯಾವುದು? SIR ಅಂತ ಆರೋಪ ಮಾಡಲಾಗ್ತಾ ಇದೆ. ನಿನ್ನೆ ಕೂಡ ಇದೆಲ್ಲ ಆದಮೇಲೆ ಸಚಿವ HK ಪಾಟೀಲರು ಪ್ರೆಸ್ ಬ್ರೀಫ್ ಮಾಡಿದ್ರು. ಅವರು ಹೇಳ್ತಾ ಹೋದರು ಏನೇನು ಅಂಥೇಳಿ ವಿವರಗಳನ್ನು ನೀಡಿದ್ರು. ಹಾಗೂ ಇದೇನಿದೆ ಇದು ಒಂದು ರೀತಿಯಲ್ಲಿ ಇದನ್ನ SIR ಭೂತ ಹೆದರಿಸುವಂಥದ್ದು. ಅದಕ್ಕೆ ಈ ಮತ ಕಸಿಯುವ ಪ್ರಕ್ರಿಯೆ ಏನು ನಡೆಯುತ್ತೆ ಅದರ ಬಗ್ಗೆ ರಾಜ್ಯ ಸರ್ಕಾರ ಆತಂಕವನ್ನು ವ್ಯಕ್ತಪಡಿಸಿದೆ. ಅದರಿಂದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಚಿಂತನೆ ಕೂಡ ಅವರಲ್ಲಿ ಇದೆ. ಈಗ ನಮ್ಗೆ ಹೇಳ್ತಾ ಇದ್ದೆ ನಾನು ಹೇಗೆ ಮಾಡ್ತಾರೆ ಸಿಂಪಲ್ ಆಗಿ. ಫಾರ್ ಎಕ್ಸಾಂಪಲ್ ಯು ಟೇಕ್ ಒಂದು ಕಾನ್ಸ್ಟಿಟ್ಯೂಯನ್ಸಿ. ಆ ಕಾನ್ಸ್ಟಿಟ್ಯೂಯನ್ಸಿಲಿ ಯಾರೋ ಅಲ್ಪಸಂಖ್ಯಾತರೋ ದಲಿತರೋ ಹಿಂದುಳಿದ ವರ್ಗಗಳ ಮತ ಏನಿರುತ್ತೆ ಅದು ಡಿಸ್ಯೂ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಆ ಬಹುಸಂಖ್ಯಾತ ಈ ಸಮುದಾಯದ ಜನರನ್ನು ಬೇರೆ ಬೇರೆ ಕಾರಣ ನೀಡಿ ಮತದಾನ ಪಟ್ಟಿಯಿಂದ ಹೊರಗಿಟ್ಬಿಟ್ರೆ ಇಟ್ಸ್ ಈಸಿಯೆಸ್ಟ್. ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನೀವು 5,000 ಇಂತಹ ಮತದಾರರನ್ನ ಹೊರಗೆ ಇಟ್ಟರೆ, ಮುಸ್ಲಿಮರನ್ನ, ದಲಿತರನ್ನ ಹಾಗೂ ಅಲ್ಪಸಂಖ್ಯಾತರನ್ನ 5,000 ಎತ್ತಿಟ್ಕೊಳ್ಳಿ. ಆವಾಗ ಅದು ಒಂದು ರೀತಿಯಲ್ಲಿ BJPಗೆ ಆಡಳಿತ ಪಕ್ಷಕ್ಕೂ 10,000 ಲೀಡ್ ನೀಡಲಾಯಿತು. ಎಷ್ಟು ಹೇಳಿ? 10,000 ಲೀಡ್. 5,000 ಹೊರಗಡೆ ಇಟ್ಟರೆ ಸಾಕು ಒಂದು ಕಾನ್ಸ್ಟಿಟ್ಯೂನ್ಸಿ. ಸೊ ಇಡೀ ಚಿತ್ರಣ ಬದಲಾಗುತ್ತೆ. ಯಾಕೆಂದರೆ ಕರ್ನಾಟಕದಂಥ ರಾಜ್ಯದಲ್ಲಿ ನೀವು ವಿನ್ನಿಂಗ್ ಮಾರ್ಜಿನ್ ಅಂತ ಮಹಾನ್ ಇರುತ್ತೆ. ಕೆಲವು ಕಾನ್ಸ್ಟಿಟ್ಯೂನ್ಸಿಲಿ ಇರುತ್ತೆ, ಇಲ್ಲ ಅಂತಲ್ಲ. ಜನರಲಿ ಅಂಥ ಮಹಾನ್ ಇರಲ್ಲ. ಆದ್ದರಿಂದ ನೀವು 5-10 ಸಾವಿರ ಮತಗಳನ್ನು ಬೇರೆ ಬೇರೆ ಕಾರಣ ನೀಡಿ ಮತದಾರರ ಪಟ್ಟಿಯಿಂದ ಜ್ಞಾನೇಶ್ ಕುಮಾರ್ ಅವರು ಹೊರಗೆ ಹಾಕ್ಬಿಟ್ರೆ BJPಯನ್ನು ಗೆಲ್ಲಿಸ್ತಾರೆ. ಈಗ ಇದೇ ವಿಚಾರದ ಬಗ್ಗೆ ಈಗ ಬಹಳಷ್ಟು ಈ ಪಶ್ಚಿಮ ಬಂಗಾಳದ ಬಗ್ಗೆ ವಿವರಗಳು ಬರ್ತಾ ಇವೆ. ಅಲ್ಲಿ ಆ ಮತದಾನ ಎಷ್ಟು ಫಾಸ್ಟಾಗಿ ನಡೀತು ಅನ್ನೋದ್ರ ಬಗ್ಗೆ ಈಗ ಅಚ್ಚರಿ ವ್ಯಕ್ತ ಆಗ್ತಾ ಇದೆ. ಅದು ಅಷ್ಟು ಫಾಸ್ಟಾಗಿ ಆಯ್ತಾ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಇದೆ. ಸೊ ಅದನ್ನು ನಾನು ಇನ್ನೊಮ್ಮೆ ಅದನ್ನು ವಿವರಿಸ್ತೀನಿ. ಈಗ ನಾನು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತನಾಡ್ತಾ ಇರೋದ್ರಿಂದ ಈಗ ಈ ಪ್ರಕ್ರಿಯೆಯಲ್ಲಿ ಸುಮಾರು 59,050 ಮತಗಟ್ಟೆ ಅಧಿಕಾರಿಗಳು ಪಾಲ್ಗೊಳ್ತಾರೆ ಈ ಪ್ರೊಸೆಸ್ನಲ್ಲಿ. ಸೊ ಅದಕ್ಕಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನ ಏನಿದೆ ಅಂದರೆ ಮತದಾನದ ಹಕ್ಕು ಅದು ಪ್ರತಿಯೊಬ್ಬ ನಾಗರಿಕ ಹಕ್ಕು. ಅದನ್ನು ಕಸಿದುಕೊಳ್ಳುವುದಕ್ಕೆ ಅವಕಾಶ ಕೊಡಬಹುದು. ಆದರೆ ಚುನಾವಣಾ ಆಯೋಗವೇ ಇಂತಹ ಕೆಲಸವನ್ನು ಮಾಡಿದರೆ ಆಗ ಅದರಿಂದ ಉಳಿಸಿಕೊಳ್ಳುವುದು ಹೇಗೆ? ಇಡೀ ಅಂದರೆ ನಾನು ನಿಮಗೆ ಮೊದಲು ಹೇಳ್ತಾ ಇದ್ದೆ, ಮತಗಟ್ಟೆಯಲ್ಲಿ ದಟ್ ಹೋಗೋದು, ಅಲ್ಲಿ ಕ್ಯಾಪ್ಚರ್ ಮಾಡೋದು, ಇದೆಲ್ಲ ಸ್ವಾತಂತ್ರ್ಯ ನಂತರ ಕಂಡದ್ದು. ಹಣ ಕೊಟ್ಟು ಪರ್ಚೇಸ್ ಮಾಡೋದು, ಇದೆಲ್ಲ. ಈಗ ಇದು ಹೊಸ ದಾರಿ ಯಾವುದು ಅಂದರೆ ಅವರ ಮತದಾರರ ಹಕ್ಕನ್ನೇ ಕಸ್ಕೊಬಿಡೋದು. ನಮಗೆ ಯಾರು ಮತ ಹಾಕ್ತಾರೋ ಅವರನ್ನು ಮಾತ್ರ ಮತದಾರರ ಪಟ್ಟಿಯಲ್ಲಿ ಇಡುತ್ತಾರೆ. ಈ ಪ್ರಕ್ರಿಯೆ ದೇಶದಲ್ಲಿ ಪ್ರಾರಂಭ ಆಗಿರುವುದರಿಂದ ಇದಕ್ಕೆ ಸರ್ವೋಚ್ಚ ನ್ಯಾಯಾಲಯ ವಿಲ್ ಹ್ಯಾವ್ ಟು ಇಂಟರ್ಫಿಯರ್. ಬಟ್ ದುರ್ದೈವ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಏನಿದೆ, ನಾವು ನ್ಯಾಯಾಂಗದ ಬಗ್ಗೆ ನಿಂದನೆ ಆಗುವ ರೀತಿ ಮಾತನಾಡಬಾರದು ಅನ್ನುವ ಎಚ್ಚರ ಕೂಡ ನನಗೆ ಇದೆ. ಆದರೆ ಇವತ್ತು ಭಾರತೀಯ ನ್ಯಾಯಾಂಗವನ್ನು ಎಷ್ಟರ ಮಟ್ಟಿಗೆ ನಾವು ನಂಬಬೇಕು ಅನ್ನುವ ಪ್ರಶ್ನೆ ಇದೆಯಲ್ಲ, ಅದು ಬೃಹದಾಕಾರವಾಗಿದೆ, ಭೂತಾಕಾರವಾಗಿ ಕಾಡ್ತಾ ಇದೆ. ಅದನ್ನು ಅಲ್ಟಿಮೇಟ್ಲಿ ಹಾಗಿದ್ರೆ ಯಾರು? ಇಡೀ ಈ ಜನತಂತ್ರ ಉಳಿಯುತ್ತಾ ಇಂಡಿಯಾದಲ್ಲಿ? ಸಾಧ್ಯ ಇದೆಯಾ? ಅಥವಾ ಜನತಂತ್ರ ಹೀಗೆ ಒಂದು ರೀತಿಯ ಇಲೆಕ್ಷನ್ಗಳು ಬೇರೆ ಬೇರೆ ರೀತಿ ನಡೀತೆ. ಈಗ ಫಾರ್ ಎಕ್ಸಾಂಪಲ್ ಇವ್ರು ಟೇಕ್ ಚೀನಾ, ಶಿ ಜಿನ್ಪಿಂಗ್ ಅವರು ಅವರ ಆಯ್ಕೆನೇ, ಅವ್ರ ಜೀವಮಾನದ ಕೂಡ ಅಧ್ಯಕ್ಷರಾಗಿರ್ತಾರೆ. ಪುಟಿನ್ನು ಹಾಗೆ. ಈಗ ಭಾರತ ಕೂಡ ಅಂಥ ಸ್ಥಿತಿಗೆ ಹೋಗ್ತಾ ಇದೆಯಾ? ಚುನಾವಣಾ ಆಯೋಗವನ್ನು ಬಳಸಿಕೊಂಡು ಶಾಶ್ವತವಾಗಿ ಅಧಿಕಾರವನ್ನು ಇಟ್ಟುಕೊಳ್ಳುವ ಹುನ್ನಾರ ನಡೀತಾ ಇದೆ. ಆದ್ದರಿಂದ ಈಗೇನು ಈ SIR ಕರ್ನಾಟಕದಲ್ಲಿ 30ರಿಂದ ಪ್ರಾರಂಭ ಆಗುತ್ತೆ. ಮತದಾರರು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ತಮ್ಮ ಏನೇನೋ ದಾಖಲೆಗಳಿವೆ ಅದನ್ನು ಇಟ್ಕೋಬೇಕು. ಸೊ ಹೋಗ್ಬಿಟ್ಟು ಏನು ಕೇಳ್ತಾರೆ ಅದನ್ನು ಕೊಡಬೇಕು. ಆದಷ್ಟು ಮತದಾರರ ಪಟ್ಟಿಯಿಂದ ಹೊರ ಹಾಕುವುದಕ್ಕೆ ಅವಕಾಶ ಕೊಡಬೇಕು. ಅಪೀಲ್ ಮಾಡ್ಕೋಬೋದು ನಂತರ, ದಟ್ ಇಸ್ ಡಿಫ್ರೆಂಟ್ ಇಶ್ಯೂ. ಆದರೆ ಇದು ಹೇಗೆ ಅಂತಂದರೆ, ಈಗ ಈ ಏನು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅದು 2028ರ ಹೊತ್ತಿಗೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಕರ್ನಾಟಕವನ್ನು ಕ್ಯಾಪ್ಚರ್ ಮಾಡಿಕೊಳ್ಳುವ ಒಂದು ಹುನ್ನಾರ ಇದರ ಹಿಂದೆ ಅಡಗಿದೆ ಅನ್ನುವ ಆರೋಪ ಕೂಡ ಕೇಳಿಬರ್ತಾ ಇದೆ. ಈ ಇಯರ್ಸ್ನಲ್ಲಿ ಎಲ್ಲ ಮಾಡಿಬಿಟ್ಟು ಮತದಾರ ಪಟ್ಟಿನೆಲ್ಲ ತಮಗೆ ಬೇಕಾದವ್ರನ್ನ ಇಟ್ಟು ಬೇಡದವ್ರನ್ನೆಲ್ಲ ಒಗೆದು ಬಿಟ್ಟು ಅವ್ರು ಮತದಾರರೇ ಅಲ್ಲ. ನಮ್ಮ ವಿರೋಧಿಗಳು ಯಾರು ಮತದಾರರು, ನಮ್ಮ ಪರವಾಗಿರುವವರು ಮಾತ್ರ ಮತದಾರರು.
ಈ ವ್ಯವಸ್ಥೆ ಮಾಡೋ ಮೂಲಕ ಕರ್ನಾಟಕವನ್ನು ಕ್ಯಾಪ್ಚರ್ ಮಾಡಿಕೊಳ್ಳುವ ಒಂದು ಹುನ್ನಾರ ನಡೀತಾ ಇದೆ ಅಂತ ಅನ್ಸುತ್ತೆ.